ಇನ್ನು RSS ವಿಚಾರವಾಗಿ ಕೂಡ ಸಾಕಷ್ಟು ರಾಜಕೀಯವಾದಂಥ ಬೆಳವಣಿಗೆ ನಡೀತಾ ಇದೆ. ಅತ್ತ ನೇರವಾಗಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ RSS ವಿರುದ್ಧ ಇವತ್ತು ಕೆಂಡ ಕಾರಿದ್ದಾರೆ. ಇದರ ಜೊತೆಗೆ BJP ನಾಯಕರು ಕೂಡ RSS ಬಗ್ಗೆ ಮಾತನಾಡ್ತಾನೆ ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ ಅಂತ ಆರೋಪವನ್ನು ಕೂಡ ಮಾಡಿದ್ದಾರೆ. ಹಾಗಾದರೆ ಇವತ್ತಿನ ಬೆಳವಣಿಗೆ ಏನಿದೆ, ಬೇರೆ ಬೇರೆ ಭಾಗದಲ್ಲೂ ಕರ್ನಾಟಕದ ಇನ್ನಿತರ ಭಾಗದಲ್ಲೂ ಕೂಡ RSSನ ಪಥಸಂಚಲನ ಮುಂದುವರೆದಿದೆ. ಇದರ ಜೊತೆಗೆ ಈಗಾಗಲೇ ನವೆಂಬರ್ 5ರ ಶಾಂತಿ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡ್ತಿರೋದೇ बीजेपी RSS. लॉ एंड ऑर्डर का प्रॉब्लम भी क्रिएट हो रहा है बीजेपी और RSS की वजह से. ಮೊದಲು RSS ಬ್ಯಾನ್ ಆಗಬೇಕು, ಮಲ್ಲಿಕಾರ್ಜುನ ಖರ್ಗೆ ಆಗ್ರಹ. और मैं खुल के बोलूंगा, लगाना चाहिए. ನನಗಲ್ಲ, ಅವ್ರಿಗೆ ಪ್ರತಿಷ್ಠೆ ಆಗಿದೆ. ಫೋನ್ ಮಾಡಿ ನೀವು ಇದಕ್ಕೆ ಪಥಸಂಚಲನಕ್ಕೆ ಬರಬೇಕು ಅಂತ ಹೇಳ್ತಾರೆ. ಬಿಜೆಪಿಯವರು ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲೇ ಇಲ್ಲ. ಗಿರಾಕಿಗಳು ಮಹಾನ್ ದೇಶಭಕ್ತರ ತರ ಮಾತಾಡ್ತಾರೆ. ಕರ್ನಾಟಕದಲ್ಲಿ RSS ಚಟುವಟಿಕೆಗಳಿಗೆ ಅಂಕುಶ ಹಾಕಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಇದೇ ವಿಚಾರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ RSS ಬಿಜೆಪಿ ನಡುವೆ ಜೋರು ಕಾಳಗವೇ ನಡೆದಿದೆ. ರಾಜ್ಯದಲ್ಲಿ RSS ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಪ್ರಿಯಾಂಕ್ ಖರ್ಗೆ ಹೋರಾಟ ನಡೆಸುತ್ತಿದ್ರೆ, ಇತ್ತ ತಂದೆ ಮಲ್ಲಿಕಾರ್ಜುನ ಖರ್ಗೆ ಒಂದು ಹೆಜ್ಜೆ ಮುಂದೆ ಹೋಗಿ ದೇಶದಲ್ಲಿ RSS ಬ್ಯಾನ್ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. वैयक्तिक विचार है और मैं खुल के बोलूंगा, लगाना चाहिए. क्योंकि आज देश में जो कुछ गड़बड़ियां हो रही है और देश में जो कुछ लॉ एंड ऑर्डर का प्रॉब्लम भी क्रिएट हो रहा है, ये सब बीजेपी और RSS की वजह से. RSS ಬಿಜೆಪಿ ವಿರುದ್ಧ ಮತ್ತೆ ಸಿಡಿದ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ RSS ಚಟುವಟಿಕೆಗೆ ಬ್ರೇಕ್ ಹಾಕಬೇಕು ಅನ್ನೋ ಅಭಿಪ್ರಾಯದ ಹೊತ್ತಲ್ಲೇ ಖರ್ಗೆ RSSನ ಬ್ಯಾನ್ ಮಾಡಬೇಕು ಎಂದಿದ್ದಾರೆ. ಇತ್ತ ಚಿತ್ತಾಪುರದಲ್ಲಿ RSS ಪಥಸಂಚಲನ ವಿಚಾರಕ್ಕೆ ಚಟಾಪಟಿ ನಡೀತಿದೆ. RSS ಪಥಸಂಚಲನಕ್ಕೂ ನನಗೂ ಏನು ಸಂಬಂಧ ಅಂತ ಪ್ರಶ್ನಿಸಿದ್ದಾರೆ. ನನಗೆ ಅದಕ್ಕೇನು ಸಂಬಂಧ ಇದೆ? ನನಗಲ್ಲ, ಅವ್ರಿಗೆ ಪ್ರತಿಷ್ಠೆ ಆಗಿದೆ. ನನಗೇನು ಪ್ರತಿಷ್ಠೆ ಆಗಿದೆ ಹೇಳಿ? ಎಲ್ಲ ಕಡೆ ಸಮಸ್ಯೆ. ಇವರು RSSನವರು ಎಲ್ಲ ಶಾಸಕರಿಗೂ ಬೈದಿದ್ದಾರೆ. 224 ಶಾಸಕರಲ್ಲಿ ನನಗೊಬ್ಬರಿಗೆ ಯಾಕೆ ಬೈತಾ ಇದ್ದಾರೆ? ನಮ್ಮ ಕಲಬುರಗಿನಲ್ಲಿ ಹಾಸ್ಟೆಲ್ ಹುಡುಗರಿಗೆ ಫೋನ್ ಮಾಡಿ ನೀವು ಇದಕ್ಕೆ ಪಥಸಂಚಲನಕ್ಕೆ ಬರಬೇಕು ಅಂತ ಹೇಳ್ತಾರೆ. ಅಶೋಕ್ ಪಾಟೀಲ್ ಅವ್ರು ಯಾಕೆ ಹೋಗಿಲ್ಲ? ಅವರೇ ತಾನೇ ಮೂಲ ಅರ್ಜಿದಾರರು. ಆಯಿತು, ಅವ್ರು ಹೋಗಿಲ್ಲ ಅಂದರೆ ಅಲ್ಲೇ ಸಬ್ಮಿಟ್ ಮಾಡ್ಬೋದೇ ಇಲ್ಲ. ವೈ ಆರ್ BJP ಲೀಡರ್ಸ್ ಗೋಯಿಂಗ್? ಇಲ್ಲ, ಆರ್ ದ ಪಾರ್ಟಿ ಟು ಇಟ್? ಅವ್ರು ರೆಪ್ರೆಸೆಂಟೇಟಿವ್ ಕೊಟ್ಟಿದ್ರೆ ಅವ್ರಿಗೆ ಹೆಂಗೆ ಗೊತ್ತಿರ್ತದ್ರಿ? ಅವ್ರು ಯಾರಿಗೆ ಕಳಿಸ್ತಾರೆ? ಬೆಂಗಳೂರಿನ KPCC ಕಚೇರಿಯಲ್ಲಿ ಇಂದಿರಾ ಗಾಂಧಿ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ CM ಸಿದ್ದರಾಮಯ್ಯ ಬಿಜೆಪಿ ಹಾಗೂ RSS ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಬಿಜೆಪಿಗರು ಡೋಂಗಿ ರಾಷ್ಟ್ರ ಪ್ರೇಮಿಗಳು, ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾರೊಬ್ಬರು ಭಾಗಿಯಾಗಿಲ್ಲ. RSSನವರು ಎಂದಿಗೂ ಸಂವಿಧಾನದ ಪರವಾಗಿಲ್ಲ. ಬ್ರಿಟಿಷರ ಜೊತೆ ರಾಷ್ಟ್ರೀಯ ಸ್ವಯಂ ಸೇವಕರು ಶಾಮೀಲಾಗಿದ್ರು ಅಂತ CM ಆರೋಪಿಸಿದರು. ಬಿಜೆಪಿಯವರು ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲೇ ಇಲ್ಲ. ಗಿರಾಕಿಗಳು ಯಾರು ಒಬ್ಬರ ಹೆಸರು ಹೇಳಿ ನೋಡೋಣ. ಸಾವರ್ಕರ್ ಮಾಡಿದ್ರ, ಗೋಲ್ವಾಲ್ಕರ್ ಮಾಡಿದ್ರ, ಎಡಗೇವಾರ್ ಮಾಡಿದ್ರ, ಇವ್ರು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸೇ ಇರಲಿಲ್ಲ. ಈಗ ಮಹಾನ್ ದೇಶಭಕ್ತರ ತರ ಮಾತಾಡ್ತಾರೆ. ಇದು ಡೋಂಗಿತನ ಅಂತ ಕರಿತೀವಿ ನಾವು. 1925ರಲ್ಲೇ RSS ಪ್ರಾರಂಭ ಆಯ್ತು. ಈಗ 100 ವರ್ಷ ಆಯ್ತು. ಸ್ವಾತಂತ್ರ್ಯ ಹೋರಾಟ ಬಹಳ ಬಿರುಸಾಗಿ ನಡೀತಾ ಇದ್ದಂತ ಕಾಲ. ಎಡಗೇವಾರ್ ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಅಂತೇಳಿ RSSನವರಿಗೆ ಕರೆ ಕೊಟ್ಟರು. ಯಾವತ್ತೂ ಕೂಡ ಹೇಳಿರಲಿಲ್ಲ. ಅದಾದ್ಮೇಲೆ 22 ವರ್ಷದ ನಂತರ ಸ್ವಾತಂತ್ರ್ಯ ಬಂದದ್ದು ನಮಗೆ. RSS ಬ್ರಿಟಿಷ್ನವ್ರ ಜೊತೆ ಶಾಮೀಲಾಗ್ಬಿಟ್ಟಿದ್ರು. ನಿಮಗೆ ಕಾನ್ಸ್ಟಿಟ್ಯೂಷನ್ ವಿರೋಧ ಮಾಡಿದವರು ಯಾರು ಗೊತ್ತಾ? ಸಾವರ್ಕರ್, ಗೋಲ್ವಾಲ್ಕರ್. ಇನ್ನು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಕರ್ಮಭೂಮಿ ಗುರುಮಠ್ಕಲ್ನಲ್ಲಿ RSS ಪಥಸಂಚಲನ ನಡೆಯಿತು. ನೂರಾರು ಗಣವೇಶಧಾರಿಗಳು 5 ಕಿಲೋಮೀಟರ್ ಮಾರ್ಚ್ ಮಾಡಿದ್ರು. ಇಡೀ ಏರಿಯಾನೇ ಕೇಸರಿ ಧ್ವಜಗಳಿಂದ ಕಂಗೊಳಿಸುತ್ತಿತ್ತು. ಹೆಜ್ಜೆ ಹೆಜ್ಜೆಗೂ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಮತ್ತೊಂದೆಡೆ ರಾಯಚೂರಿನಲ್ಲಿ ನಾಳಿನ ಪಥಸಂಚಲನಕ್ಕೆ ಭರದ ಸಿದ್ಧತೆ ನಡೆದಿದೆ. ಗದ್ವಾಲ್ ರಸ್ತೆಯಿಂದ ಬಟ್ಟೆ ಬಜಾರ್ ಮಾರ್ಗವಾಗಿ ವಾಲ್ಕಟ್ ಮೈದಾನದ ತನಕ ಪಥಸಂಚಲನ ನಡೆಯಲಿದೆ. ಬ್ಯೂರೋ ರಿಪೋರ್ಟ್ TV9.